ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ಹೂವಿನ ರಾಶಿ ರಾಶಿ ಕಾಣ್ತಿದೆ. ಇದು ನಮ್ಮ ಪುದುಪಾಡಿ ದೇವಸ್ಥಾನದಲ್ಲಿ ಹಬ್ಬದ ತಯಾರಿ ನಡೀತಿದೆ. ನಾಳೆ ಹಬ್ಬ, ಹಾಗಾಗಿ ಇವತ್ತು ಎಲ್ಲ ಮಹಿಳೆಯರು ಸೇರಿ ಹೂವಿನ ಮಾಲೆ ಮಾಡ್ತಾ ಇದ್ದಾರೆ. ತುಂಬ ರೀತಿಯ ಹೂಗಳು. ಹೂವಿನ ಅಲಂಕಾರದಲ್ಲೇ ದೇವರು ಚಂದ ಕಾಣೋದಲ್ವ, ಹಾಗಾಗಿ ಹೂವಿನ ಮಾಲೆ ಆಗ್ತಿದೆ. ಹಾಗೆ ಅಲಂಕಾರಗಳು ನಡೀತಿದೆ. ದೇವಸ್ಥಾನದ ಡೆಕೋರೇಷನ್, ದೇವರ ಮಂಟಪದ ಅಲಂಕಾರಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನೋಡಿ, ಇದು ಅವತ್ತೇ ಮಾಡಿಕೊಂಡು ಅಲಂಕಾರ ಎಲ್ಲ ಮಾಡಿ ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಚಂಡಿಕಾ ಹೋಮ ಅಂತ ಹೇಳಿದರೆ ತುಂಬ ಹೊತ್ತು ನಡೆಯೋ ಹೋಮ ಅದು. ಹಾಗಾಗಿ ಇದರ ತಯಾರಿಗಳನ್ನು ಒಂದು ದಿನ ಮುಂಚೆನೇ ಮಾಡ್ತಾರೆ. ಅಷ್ಟೇ ಟೈಮ್ ಬೇಕಾಗತ್ತೆ. ಹಾಗಾಗಿ ಒಂದಿನ ಮುಂಚೆನೇ ಮಾಡ್ತಾರೆ. ನಮ್ಮ ದೇವಸ್ಥಾನಗಳನ್ನು ಹೂವಿನ ಅಲಂಕಾರದಿಂದ ಸಿದ್ಧತೆ ಮಾಡಿದ್ದಾರೆ. ಗಣಪತಿ ದೇವರು, ಸತ್ಯನಾರಾಯಣ ಪೂಜೆ, ಚಂಡಿಕಾ ಹೋಮ, ಗಣಪತಿ ಹೋಮ ಎಲ್ಲ ನಾಳೆ ನಡೀಲಿಕ್ಕಿದೆ. ಹಾಗೆ ತಯಾರಿ ಸಹ ಆಗಿದೆ. ಎರಡು ದಿನದ ವಿಡಿಯೋ ಒಂದೇ ಮಾಡಿದ್ದೇನೆ. ತಯಾರಿ ಹಾಗೂ ಪೂಜಾ ದಿನದ ವಿಡಿಯೋಸ್ಗಳನ್ನ ಒಂದೇ ದಿನ ಮಾಡಿಕೊಂಡಿದ್ದೇನೆ. ಇವತ್ತು ಚಂಡಿಕಾ ಹೋಮ ನಡೀತಾ ಇದೆ. ಬೆಳಿಗ್ಗೆನೇ ಸ್ಟಾರ್ಟ್ ಆಗಿದೆ ಚಂಡಿಕಾ ಹೋಮ. ಒಂದು ಕಡೆ ಸತ್ಯನಾರಾಯಣ ಪೂಜೆ, ಎಲ್ಲ ಪ್ರಸಾದ ತಯಾರಿ, ಎಲ್ಲ ಅರ್ಚಕರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ವರ್ಷಂಪ್ರತಿ ನಡೆಯುವ ಹಬ್ಬ ಇದು. ನಮ್ಮ ಪುದುಪಾಡಿ ದೇವಸ್ಥಾನದಲ್ಲಿ ಏಪ್ರಿಲ್ 21ಕ್ಕೆ ಪ್ರತಿ ವರ್ಷ ಈ ಹಬ್ಬನ ಮಾಡ್ತೇವೆ. ಯಾವುದೇ ಡೇಟಿನ ವ್ಯತ್ಯಾಸ ಇರೋದಿಲ್ಲ ಇಲ್ಲಿ. ಏಪ್ರಿಲ್ 21 ಫಿಕ್ಸ್ ಡೇಟ್ ಇದು ವರ್ಷ. ನಮ್ಮ ದೇವಸ್ಥಾನದ ದೇವರುಗಳಿದು ದೇವಿ, ನಾಗಪ್ಪ, ಅಯ್ಯಪ್ಪ, ಗಣಪತಿ ದೇವರು. ಚಂಡಿಕಾ ಹೋಮದ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ. ಸತ್ಯನಾರಾಯಣ ದೇವರ ಮಂಟಪ ಸಹ ಇನ್ನೂ ಚಂದ ಮಾಡಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ 3 ದಿನದ ವೈದಿಕ ಶಿಬಿರ ಕೂಡ ನಡೆದಿತ್ತು. ವೈದಿಕ ಶಿಬಿರಕ್ಕೆ ಬಂದ ಮಕ್ಕಳು ದೇವಸ್ಥಾನದ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿ ಕೆಲಸಗಳನ್ನು ತುಂಬ ಈಸಿ ಮಾಡಿಕೊಟ್ಟಿದ್ದಾರೆ. ಕುಣಿತ ಭಜನೆ ತಂಡ ಇತ್ತು. ವಿನಾಯಕ ಮಂಡಳಿ ಮಕ್ಕಳು ಕುಣಿತ ಭಜನೆ ಕೂಡ ಮಾಡಿದರು. ಅಷ್ಟವದನ ಕಾರ್ಯಕ್ರಮ ನಡೀತದೆ ಚಂಡಿಕಾ ಹೋಮಕ್ಕೆ. 8 ಕಾರ್ಯಕ್ರಮಗಳು: ಕುಣಿತ ಭಜನೆ, ಸ್ತೋತ್ರ ಪಠನ, ಚೆಂಡೆ, ಭರತನಾಟ್ಯ ಎಲ್ಲ ಕೂಡ ಅಷ್ಟವದನ ಕಾರ್ಯಕ್ರಮದಲ್ಲಿ ಬರ್ತದೆ. ಇಲ್ಲಿ ನಮ್ಮ ಸಿಂಧು ಮತ್ತು ಜ್ಯೋತಿ ಅಷ್ಟವದನ ಕಾರ್ಯಕ್ರಮದ ದೇವಿ ಸ್ತೋತ್ರದಲ್ಲಿ ಕೂತಿದ್ದಾರೆ. ವಾಯ್ಸ್ ಕೊಡಲಿಕ್ಕೆ ಬೇರೆ ವಾಯ್ಸ್ ಕೂಡ ಕೇಳುವ ಹಾಗೆ ಕೊಡಲಿಕ್ಕೆ ಆಗ್ತಿಲ್ಲ ನನಗೆ. ಸತ್ಯನಾರಾಯಣ ಪೂಜೆದು ಮಂಗಳಾರತಿ ಬೇಗ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಚಂಡಿಕಾ ಹೋಮದ್ದು ಪೂರ್ಣಾಹುತಿಗೆ ಎಲ್ಲರೂ ಅಲ್ಲಿ ಇರ್ತಾರೆ ಅಲ್ವಾ. ಹಾಗಾಗಿ ಸತ್ಯನಾರಾಯಣ ಪೂಜೆದು ಮಂಗಳಾರತಿನ ಸ್ವಲ್ಪ ಬೇಗ ಮಾಡಿ ಮುಗಿಸಿದ್ದಾರೆ. ಅಷ್ಟವದನದ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಸಹ ಇತ್ತು. ತುಂಬ ನೃತ್ಯವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಭರತನಾಟ್ಯದ್ದು ಅದು ಆಡಿಯೋ ರೆಕಾರ್ಡ್ ಹಾಕುವಾಗಿಲ್ಲ, ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಹಾಕಿಲ್ಲ.
ಅದು ಜೊತೆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತೇನು. ಎಲ್ಲ ಕಡೆಯಿಂದ ಕಾಪಿರೈಟ್ ಅಂತ ಇದ್ದ ಕಾರಣ ಕಷ್ಟ. आयतनम् आयतनवान् भवति योगिनिरायतनं वेद आयतनवान् भवति आपो वाहमेरायतनम् आयतनवान् भवति य एवं वेद योगामायतनं वेद आयतनवान् भवति वायुर्व अपामायतनम् आयतनवान् भवति. ನಮ್ಮ ಮಕ್ಕಳು ವೈದಿಕ ಶಿಬಿರದಲ್ಲಿ ಇದ್ದು ಸಹಾಯ ಮಾಡಿದ್ದಕ್ಕೆ ಕಿರುಕಾಣಿಕೆ, ಜೊತೆಗೆ ಪುರೋಹಿತರಿಗೆ ಅಂತೂ ಇಂತೂ ನೋಡಿ ಎಲ್ಲ ಮುಗ್ದೇ ಹೋಯಿತು. ಎಷ್ಟೋ ದಿನದ ತಯಾರಿ ಒಂದೇ ದಿನದಲ್ಲಿ ಮುಗ್ದೇ ಹೋಗುತ್ತೆ. ಮತ್ತೆ ದೇವಸ್ಥಾನ ಖಾಲಿ ಖಾಲಿ ಅನಿಸ್ತಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.